ಧೈರ್ಯ ಮತ್ತು ಬೆಂಬಲಿಕೆ ನೀಡಿರ್ತಕ್ಕಂಥ ನಮ್ಮ ಸುನಿಲ್ ಸರ್ ಅವರು, ಹಾಗೂ ಅದೇ ರೀತಿಯ ನಮ್ಮ ಜೊತೆಗೆ ಇದ್ದಿರ್ತಕ್ಕಂಥ ಪಂಡಿತ್ ಸರ್ ಅವರು, ರಾಜಶೇಖರ್ ಸರ್ ಅವರು ಸದಾ ನಮ್ಮ ಬೆಂಬಲಿಕೆ ನಿಂತು ಈ ಒಂದು ಮಾಡಲೇಬೇಕು, ಅಚೀವ್ಮೆಂಟ್ ಮಾಡಲೇಬೇಕು, ಪ್ರಯತ್ನ ಮಾಡಲೇಬೇಕು, ಇದರಲ್ಲಿ ಬಹಳಷ್ಟು ಫಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಒಂದು ಪ್ರಯುಕ್ತವಾಗಿ ನಾವು ಅನೇಕ ಸಮಾಜ ಸೇವೆಗಳ ಜೊತೆಗೆ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಇದರ ಮಧ್ಯದಲ್ಲೇ ಕೂಡ ನಾವು ಇಲ್ಲಿಯವರೆಗೆ ಒಂದು ಆನ್ಲೈನ್ ಶಾಪಿಂಗ್ ಅಂತಕ್ಕಂಥದ್ದು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂತಕ್ಕಂಥ ಈ ಒಂದು ಯಾವುದರಲ್ಲಿ ನಾವು ಬಿಟ್ಟಿಲ್ಲ. ಸಾಕಷ್ಟು ಕಂಪನಿಗಳು ಬಂದು ಹೋದವು. ಆದರೆ ಇದರಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದ್ರೆ ನಮ್ಮ ಮನೆಗೆ ಪ್ರಪ್ರಥಮವಾಗಿ ನಮ್ಮ ಪಂಡಿತ್ ಸರ್ ಮತ್ತು ನಮ್ಮ ಬಲವೀರ್ ನಾಯಕ್ ವಕೀಲರು ಬಂದರು. ನನಗೆ ಏನು ಹೇಳಿದ್ರು, ಒಮ್ಮೆಲೆ ಫೋನ್ ಮಾಡಿಲ್ಲ, ಮನೆಗೆ ಬರ್ತಾ ಇದ್ದೇನೆ, ಮನೆಯಲ್ಲಿ ಇರೋ ಅಂತ. ನನಗೇನಂತ ಪಂಡಿತ್ ಸರ್ ಬರ್ತಾ ಇದ್ದಾರೆ, ವಕೀಲರು ಬರ್ತಾ ಇದ್ದಾರೆ, ಏನು ಇರ್ಬೋದು, ಏನೋ ನ್ಯಾಯ ನಮ್ಗೆ. ಯಾಕಂದ್ರೆ ಮನೆಯೊಳಗೆ ಪ್ರತಿ ದಿವಸ ನ್ಯಾಯಗಳಿರ್ತಾವೆ, ನ್ಯಾಯ ನಿಬಂಧನೆ ಮಾಡೋದು, ಅದು ಎಲ್ಲ ಸಮಸ್ಯೆಗಳಿರ್ತಾವೆ, ಸಾಕಷ್ಟು ತೊಂದರೆಗಳಿರ್ತಾವೆ. ಆ ತೊಂದರೆಗಳಿಗೆ ಪರಿಹಾರ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವ್ರು ಏನೋ ಇರ್ಬೋದು ನಂತರ ಈ ಬಂದ ತಕ್ಷಣ ಪ್ಲಾನ್ ಕೊಟ್ಟರು. ಆ ಪ್ಲಾನ್ ಜೊತೆಗೆ ನಾವು 4 ಜನ ಸೇರಿಸ್ಕೊಂಡೆ, ನನ್ನ ಸಮಾನ ಮನಸ್ಸನ್ನು ಸೇರಿಸ್ಕೊಂಡು ಗೊತ್ತಾಗ ಪ್ಲಾನ್ ಹೇಳಿದಾಗ ನನಗೆ ಅದರಲ್ಲಿ ಬಂದಿರತಕ್ಕಂಥ ಅಂಶಗಳು ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಈ ಆನ್ಲೈನ್ ಶಾಪಿಂಗ್ ಜೊತೆಗೆ ನಮ್ಗೆ ಇನ್ಕಮ್ ಕೊಡ್ತಕ್ಕಂಥದ್ದು ಇಲ್ಲಿಯವರೆಗೆ ಯಾವುದೇ ಕಂಪ್ನಿಗಳಿಲ್ಲ. ಪ್ರಪ್ರಥಮವಾಗಿ ನಾವು ಫ್ಲಿಪ್ಕಾರ್ಟ್ ಹೋಗ್ತೀವಿ, ಅಮೆಜಾನ್ ಹೋಗ್ತೀವಿ, ಅವರು ಎಷ್ಟೋ ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಆದರೆ ಅದರಲ್ಲಿ ಜನಗಳಿಗೆ ಬೆಳೆಸ್ತಕ್ಕಂಥ ಅವಕಾಶ ಅದರಲ್ಲಿಲ್ಲ. ಸಾಮಾನು ತಗೊಂತೀವಿ, ಅದ್ರ ಪ್ರಾಡಕ್ಟ್ ಕೊಡ್ತಾರೆ ಅಷ್ಟೇ. ಆದರೆ ಈ ಒಂದು ಇದರಲ್ಲಿ ಏನಿದೆ ಅಂತಂದ್ರೆ ಶೇಪ್ ಆ್ಯಪ್ನಲ್ಲಿ ನಮಗೆ ಮುಖ್ಯವಾಗಿ ಆದಾಯವನ್ನು ಕೊಡ್ತಕ್ಕಂಥದ್ದಿದೆ. ಅದನ್ನು ನಾವು ಲೈಕ್ ಮಾಡಿಕೊಂಡು ಸಿಸ್ಟಮ್ ಕೂಡ ಬೆಂಬಲಿಗೆ ನಿಲ್ತದೆ. ನಮ್ಮ ಸುನಿಲ್ ಸರ್ ಸುಮಾರು ಯಾಕಿರ್ಲಿಂದ ಪ್ರತಿ ದಿವಸ ಬರೋರು, ಸರ್ ನೀವು ಇಲ್ಲೇ ಯಾಕೆ ಹೋಗ್ತೀರಿ ಅಂದ್ರೆ ಇಲ್ಲ ನಾನು ಹೋಗಲೇಬೇಕಲ್ಲ, ಮತ್ತೆ ಹೋಗೋರು ಬೆಳಿಗ್ಗೆ ಮತ್ತೆ ಬಂದ್ಬಿಡ ನಾ ಮಲ್ಕೊಂಡಿರ್ತದೆ ಫೋನ್ ಬರ್ತಿದ್ದೆ, ಎದಿದ್ರೆ ನಗರ ಸರ್ ಅಷ್ಟು ಒಂದು ಆಕ್ಟಿವ್ ಆಗಿರ್ತಕ್ಕಂಥ ಒಂದು ನಮಗೆ ಟೀಮ್ ಬೆಂಬಲ ಇದೆ. ನಮಗೆ ಹಿರಿಯರಿದ್ದಾರೆ, ಮಹಾಗುರುಜಿ ಅವರಿದ್ದಾರೆ, ನಮ್ಮ ಸಾಕಷ್ಟು ರಾಜಶೇಖರ್ ಸರ್ ಅವರು, ಶ್ರೀಕಾಂತ್ ಸರ್ ಅವರು ಮತ್ತು ಪಂಡಿತ್ ಸರ್ ಅವರು ನಮಗೆಲ್ಲ ಸದಾ ಅವಾಗ ಮಾರ್ಗದರ್ಶನ ಮಾಡ್ತಾ ನಮಗೆ ಈ ಹಂತಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾವ ಅಂತ ತಿಳ್ಕೊಬೇಕು. ಯಾಕಂದ್ರೆ ಈ ಒಂದು ಡೈರೆಕ್ಟ್ ಇಂಡಸ್ಟ್ರಿ ಇದೇನಿತ್ತಲ್ಲ, ಬಹಳಷ್ಟು ಒಳ್ಳೆ ರೀತಿ ಪ್ರಾಡಕ್ಟ್ ಖರೀದಿ ಮಾಡಿ, ಒಂದೇ ಥರ ಪ್ರಾಡಕ್ಟ್ ಖರೀದಿ ಮಾಡಿ ನಾವು ಅಲ್ಲೇ ಸಮಯವನ್ನು ಬಹಳಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಒಂದು ಕಡೆ ಹೋಗ್ತಾ ಇದ್ದೀವಿ, ನಾವು ಅಲ್ಲಿ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಸಮಯ ಹರಣ ಮಾಡ್ತಾ ಇದ್ದೀವಿ. ನನಗೆ ಈಗ ಅನಿಸ್ತಾ ಇದೆ, ಆ ಸಮಯ ಎಷ್ಟು ಹರಣ ನಾವು ಕಾಲ ಎಷ್ಟು ಮಾಡ್ತಾ ಇದ್ದೀವಲ್ಲ, ಅದೇ ಕಾಲ ಇದಕ್ಕೆ ಕೊಟ್ಟು ಇವತ್ತು ಈ ರೀತಿ ಅಚೀವ್ಮೆಂಟ್ ಆಗಿ ಸಾಧ್ಯ ಇದೆ ಅಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿ ನಾವು ಕೂಡ ಇವತ್ತು ಯಾರ್ಯಾರು ಪ್ರಾಡಕ್ಟ್ ಖರೀದಿ ಮಾಡಿದ್ರಿ, ನೀವು ಕೂಡ ಟೀಮ್ ಮಾಡಿಕೊಳ್ಳಿ. ನಿಮಗೆ ಸುಮಾರು 15 ಜನ ಪರಿಚಯ ಇಲ್ವಾ? 15 ಜನ ಪರಿಚಯ ಇರ್ತಕ್ಕಂಥವ್ರು ಹೋಗಿ ಮಾತಾಡಿ ವೈಯಕ್ತಿಕವಾಗಿ ಅವ್ರ ಮನೆ ಬಂದು ಅವ್ರ ಪ್ಲಾನ್ ಮಾಡಿಸಿ ಖಂಡಿತವಾಗಿ ಅವ್ರು ಬರ್ತಾರೆ. ಇದರಲ್ಲಿ ಏನಾದರೂ ಬೆಳೆಯಕ್ಕೆ ಅವಕಾಶ ಇದೆ ಅಂತಂದ್ರೆ ಈ ಒಂದು ಇದರಲ್ಲಿ ಶೇಪ್ನಲ್ಲಿ ಮಾತ್ರ ನಾವು ದೊಡ್ಡ ವ್ಯಕ್ತಿಗಳಾಗಿ ಸಾಧ್ಯ ಅದ. ಇದರಲ್ಲಿ ಸಾಕಷ್ಟು ಆದಾಯ ತಗೊಳ್ಳೋಕೆ ಅನುಕೂಲ ಐತಿ. ಅದಕ್ಕಾಗಿ ನಾವೆಲ್ಲರೂ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಡೋಣ. ಇದನ್ನು